ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಯಜಮಾನ್ರೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಬಸ್ರಿ ಅನ್ನೋದು ನಿಮ್ಗೆ ಈಗ ತಾನೇ ಗೊತ್ತಾಗ್ತಿದೆ ಅನ್ನೋ ಥರ. ಬಾರು, ಅದು ನಿನ್ನ ಹೊಟ್ಟೆ 4 ತಿಂಗಳು ತುಂಬ್ತಲ್ಲ, ಅದಕ್ಕೆ ಈಗ ಹೊಟ್ಟೆ ಕಾಣಿಸ್ಕೊತಾ ಇದೆ. ಅಂದ್ರೆ ನಮ್ಮ ಮಗಳು ಬೆಳೀತಾ ಇದ್ದಾಳೆ ಏನು? ಬಾರು, ನನಗಿವತ್ತು ಕೆಲ್ಸಕ್ಕೆ ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಆದರೆ ಏನು ಮಾಡೋದು? ನಿನ್ನನ್ನು, ನನ್ನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ನಾನು ಬರ್ತೀನಿ. ಬನ್ನಿ. ನೀವು ಬರ್ತೀನಿ ಅಂದ್ರೆ ನಾನು ಬನ್ನಿ ಅಂದೆ, ತಪ್ಪಾ? ಹೌದಾ? ಯಜಮಾನ್ರೆ ನೋಡ್ತಿದ್ದಾಳೆ. ಯಾರು? ನನ್ನ ಹೊಟ್ಟೆಲಿರೋ ನಮ್ಮ ಮಗಳು. ಬಾರು, ಏನು ಪಾರು ಅಂತ ಇಲ್ಲೇ ಇರ್ತೀರಾ ಅಥವಾ ಕೆಲ್ಸಕ್ಕೆ ಹೋಗ್ತೀರಾ? ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆ ಬಂದ್ಮೇಲೆ ನೀನು ನೋಡ್ಕೊತೀನಿ. ನೀವು ಸಂಜೆ ಬಂದ್ಮೇಲೆ ನೋಡ್ಕೊಳ್ಳೋವ್ರಂತೆ, ಈಗ ಹೋಗಿ. ಸರಿ. ಸರಿ ಪರು, ನಾನು ಹೋಗಿ ಬರ್ತೀನಿ. ಹುಷಾರು. Hold on, stop it. ಯಾಕೆ ಪ್ರೀತು ಆಟೋ ಅಡ್ಡಾಗ್ತಾ ಇದೆಯಾ? ಬ್ರೋ, ನಾನು ಆಫೀಸ್ ಡ್ರಾಪ್ ಮಾಡು, ರೆಡಿ. ಅಲ್ಲ ಪ್ರೀತು, ನಿನ್ ಕಾರ್ಗೆ ಏನಾಗಿದೆ? ಕಾರಿಗೆ ಏನಾಗಿದೆ? ಅದ್ರ ಜಾಗದಲ್ಲದು ಸೇಫ್ ಆಗಿ ನಿಂತಿದೆ. ಮತ್ತೆ ಆಟೋ ಯಾಕೆ? ಇವತ್ತಿಂದ ನಿನ್ನ ಆಟೋದಲ್ಲಿ ಆಫೀಸ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಪೂರ್ತಿ ತಿಂಗಳಿನ ಆಟೋನ ಬುಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನನ್ನ ಆಫೀಸ್ಗೆ ಡ್ರಾಪ್ ಮಾಡಬೇಕು. ಆಮೇಲೆ ಆಫೀಸಲ್ಲಿ ಪ್ರೀತು ಜೊತೆನೆ, ಪ್ರೀತು ಕಣ್ಮುಂದೆನೇ ಓಡಾಡ್ಕೊಂಡಿರ್ಬೇಕು. ಮಧ್ಯಾಹ್ನ ಊಟನ ಒಟ್ಟಿಗೆ ಮಾಡಬೇಕು. ಇಬ್ರು ಒಟ್ಟಿಗೆ ಸೇರಿ ಸಿನಿಮಾ ನೋಡ್ಬೇಕು. ಪ್ರೀತು, ನೀನು ನಿನ್ನ ಕಂಫರ್ಟ್ ಬಗ್ಗೆ ಯೋಚನೆ ಮಾಡಿದೆ, ಬರೀ ನನ್ನ ಸಂಪಾದನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆಯೋ ಅನ್ನೋದು ನನಗೆ ಅರ್ಥ ಆಗಲ್ವಾ ಪ್ರೀತು? ಬಟ್ ಬೇಡ ಪ್ರೀತು. ಯಾಕೆ ಬ್ರೋ? ಬೆಳಗ್ಗಿಂದ ಸಂಜೆವರೆಗೂ ಮಾಮ್ ಜೊತೆ ಇರ್ಬೋದು ಅಂತ ಮಾಮ್ ಕಾರ್ಗೆ ಡ್ರೈವರ್ ಆದೆ. ಈಗ ನಿಮ್ಮ ತಮ್ಮನೇ ಬೆಳಗ್ಗಿಂದ ಸಂಜೆವರೆಗೂ ಇರುವ ಬಾ ಅಂತ ಕರೀತಿದ್ರೆ ನಿಂಗೆ ಇಷ್ಟ ಆಗ್ತಿಲ್ವಾ? ಪ್ರೀತು, ನಾವಿಬ್ರು ಒಟ್ಟಿಗೆ ಆಟೋದಲ್ಲಿ ಆಫೀಸ್ಗೆ ಹೋದ್ರೆ ಮಾತ್ರನಾ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗೋದು? ನೀನು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ, ಆಫೀಸಿಂದ ಬಂದಮೇಲೆ ಯಾವಾಗ ಬೇಕಾದರೂ ನನ್ನ ಹತ್ರ ಬಂದು ಮಾತಾಡಬಹುದು. ಆದರೆ ಆಫೀಸ್ಗೆ ಆಟೋದಲ್ಲೇ ಹೋಗ್ತೀನಿ ಅನ್ನೋ ಯೋಚನೆನ ಬಿಟ್ಬಿಡು ಪ್ರೀತು. ಯಾಕೆ ಅಂದರೆ ನೀನು ಅರಸನ್ ಕೋಟೆ ಮಗ. ನೀನು ಆಫೀಸ್ ಮುಂದೆ ಆಟೋದಲ್ಲಿ ಇಳಿದ್ರೆ ಅಮ್ಮನ ಘನತೆಗೆ ಧಕ್ಕೆ ತಂದಾಗುತ್ತೆ. ನಿನ್ನ ಕಾರಲ್ಲೇ ಹೋಗು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.